ದೂರದೃಷ್ಟಿಯ ಮಹತ್ವ. ಸತ್ಯಗುಪ್ತನು ಕಳಿಂಗ ರಾಜ್ಯದ ರಾಜನಾಗಿದ್ದನು. ಅವನ ಪುತ್ರನ ಹೆಸರು ಕಮಲಪೀಡ ಎಂದು. ಅವನು ಬಹಳ ವಿದ್ಯಾವಂತನಾಗಿದ್ದನು. ಅನೇಕ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದನು. ಇದರಿಂದಾಗಿ ಅವನು ಅಹಂಕಾರಿಯೂ ಆಗಿದ್ದನು. ಸತ್ಯಗುಪ್ತನು ತನ್ನ ರಾಜ್ಯದ ರಕ್ಷಣೆಗಾಗಿ ದೊಡ್ಡ ಸೇನೆಯನ್ನು ನಿರ್ಮಿಸುತ್ತಿದ್ದನು. ಇದನ್ನು ಕಂಡು ಕಮಲಪೀಡನು ತಂದೆಯನ್ನು ಕೇಳಿದನು. ಇಷ್ಟು ದೊಡ್ಡ ಸೇನೆಯನ್ನು ಏಕೆ ನಿರ್ಮಿಸುತ್ತಿರುವೆ? ಇದರಿಂದ ಪ್ರಯೋಜನವಾದರೂ ಏನು ಎಂದು. ಇದಕ್ಕೆ ಸತ್ಯಗುಪ್ತನು, ಪುತ್ರನೇ, ಸೈನ್ಯದ ಅಗತ್ಯವನ್ನು ನೀನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಎನಿಸುತ್ತದೆ ಎಂದು ಉತ್ತರಿಸಿದನು. ಯುದ್ಧದ ಸಮಯದಲ್ಲಿ ಈ ಸೈನ್ಯವು ಉಪಯುಕ್ತವಾಗುತ್ತದೆ. ಇದಕ್ಕೆ ಕಮಲಪೀಡನು, ಹಾಗಿದ್ದಲ್ಲಿ ಯುದ್ಧದ ಸಮಯದಲ್ಲಿ ಹಣವನ್ನು ಬಿಸಾಡಿದರೆ ಜನರು ಓಡೋಡಿ ಬರುತ್ತಾರೆ. ಬಿಸಾಡಿದ ಅನ್ನವನ್ನು ಹುಡುಕಿಕೊಂಡು ಕಾಗೆಗಳು ಬರುವ ಹಾಗೆ. ಹೀಗಿರುವಾಗ ಈಗಲೇ ಸೇನೆಯನ್ನು ನಿರ್ಮಿಸುವ ಅಗತ್ಯವಾದರೂ ಏನು ಎಂದು ಕೇಳಿದನು. ಇದನ್ನು ಕೇಳಿದ ಸತ್ಯಗುಪ್ತನು ಅದೇ ರಾತ್ರಿ ಕಮಲಪೀಡನನ್ನು ಹೊರಗೆ ಕರೆತಂದು ಒಂದು ಹಿಡಿಯಷ್ಟು ಅನ್ನವನ್ನು ಎಸೆದನು. ತನ್ನ ಪುತ್ರನನ್ನು ಕುರಿತು, ನೋಡು, ಅನ್ನವನ್ನು ಅಲ್ಲಿ ಹಾಕಿರುವೆ. ಹೋಗಿ ಕಾಗೆಗಳನ್ನು ಕರೆ. ಅವುಗಳು ಬರುತ್ತವೆಯೇ ನೋಡೋಣ ಎಂದು ಆದೇಶಿಸಿದನು. ತಬ್ಬಿಬ್ಬಾದ ಕಮಲಪೀಡನು, ಓ ತಂದೆಯೇ, ರಾತ್ರಿ ಹೊತ್ತಿನಲ್ಲಿ ಕಾಗೆಗಳನ್ನು ಕರೆದರೆ ಹೇಗೆ ತಾನೇ ಬರುತ್ತವೆ ಎಂದು ಕೇಳಿದನು. ಆಗ ರಾಜನು, ಹಾಗೆಯೇ ಸೇನೆಯೂ ಕೂಡ ನೀನು ಹಣವನ್ನು ಕೊಟ್ಟರೂ ಯುದ್ಧದ ಸಮಯದಲ್ಲಿ ಕರೆದರೆ ಬರುವರೇ ಎಂದು ಕೇಳಿದನು. ಇದೇ ಕಾರಣಕ್ಕಾಗಿ ನಾನು ಸಮಯಕ್ಕೆ ಮುನ್ನವೇ ಸೇನೆಯನ್ನು ನಿರ್ಮಿಸುತ್ತಿದ್ದೇನೆ. ನೀತಿ: ಯಾವಾಗಲೂ ಸಿದ್ಧವಾಗಿರುವುದು ಉತ್ತಮ. ಕನ್ನಡದಲ್ಲಿ ಸಾವಿರಾರು ವಿಡಿಯೋ ಚಿತ್ರಕಥೆಗಳು, ಆಡಿಯೋ ಪುಸ್ತಕಗಳು ಮತ್ತು ಕಥೆ ಪುಸ್ತಕಗಳ ಸಂಗ್ರಹಕ್ಕಾಗಿ ಗುರುಕುಲ.comಗೆ ಭೇಟಿ ನೀಡಿ.